ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ಬಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ತಯಾರಿ ಮಾಡ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ. ಹಬ್ಬಕ್ಕೆ ಇಡೀ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಎಲ್ಲ ಪಾತ್ರೆಗಳು ಈಚೆ ಹಾಕೊಂಡು ತೊಳಿತಾ ಇದ್ದೀವಿ. ಎಷ್ಟು ಕ್ಲೀನಿಂಗ್ ಅಂದ್ರೆ ಈಗ ಸಾಲ್ ಹಬ್ಬ ಇರೋದ್ರಿಂದ ಫುಲ್ಲು ಕ್ಲೀನಿಂಗ್ ನಡೀತಾ ಇದೆ. ಇವತ್ತು ಗುರುವಾರ, ನಾಳೆ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಇವತ್ತು ಹಬ್ಬಕ್ಕೆ ಏನೇನೆಲ್ಲ ಬೇಕೋ ಅದನ್ನೆಲ್ಲ ತಯಾರಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ದೇವರ ವಸ್ತುಗಳನ್ನೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಉಪಯೋಗಿಸ್ತೀನಿ ಅದನ್ನ ಈ ಬಿನಿಗೆ ಮತ್ತೆ ಚೊಂಬುನ ಯೂಸ್ ಮಾಡ್ಕೊಂಡು ನಾನು ಸೀರೆ ಉಡಿಸ್ತೀನಿ. ಈಗ ದೇವ್ರ ಸಾಮಾನುಗಳನ್ನೆಲ್ಲ ತೊಳೆದು ಇಟ್ಕೊಂಡಾಯ್ತು. ಇವಾಗ ದೇವ್ರ ಮನೆನ ಕ್ಲೀನ್ ಮಾಡ್ತಾ ಇದ್ದೀನಿ. ದೇವ್ರ ಮನೆನೂ ಕ್ಲೀನ್ ಮಾಡ್ಕೊಂತ ಇಲ್ಲಿ ನಾನು ದೇವ್ರ ಮನೆನ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೋತಾ ಇದ್ದೀನಿ. ಈಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಫೋಟೋಗಳನ್ನೆಲ್ಲ ಜೋಡಿಸ್ಕೊತೀನಿ. ಇನ್ನು ನಾನು ಸ್ವಲ್ಪ ದೇವ್ರ ಮನೆ ಎಲ್ಲ ಕ್ಲೀನ್ ಆದ್ಮೇಲೆ ಸ್ವಲ್ಪ ನೈವೇದ್ಯಕ್ಕೆ ವರಮಹಾಲಕ್ಷ್ಮಿಗೆ ರವೆ ಉಂಡೆ ಮತ್ತೆ ಚಿರೋಟಿ ಮಾಡಲ್ಲ, ರವೆ ಉಂಡೆ, ಕರ್ಜಿಕಾಯಿ ಮತ್ತೆ ಒಬ್ಬಟ್ಟನ್ನ ಮಾಡಬೇಕು. ಇವಾಗ ಇಲ್ಲಿ ನಾನು ಫಸ್ಟಿಗೆ ಕೊಬ್ಬರಿನ ಕಟ್ ಮಾಡಿ ಪುಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಈಗ ರವೆ ಉಂಡೆಗೆ ಕರ್ಜಿಕಾಯಿಗೆ ಮೇಯ್ನು ಕೊಬ್ಬರಿನೇ ಬೇಕು. ಹಂಗಾಗಿ ಫಸ್ಟ್ ನಾನು ಇಲ್ಲಿ ಕೊಬ್ಬರಿನ ತುರಿತಾ ಇಲ್ಲ, ಕಟ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕೋತೀನಿ. ಅದು ಕೊಬ್ಬರಿ ತುರಿಯೋದ್ರಲ್ಲಿ ತುರಿತಾ ಕುತ್ಕೊಂಡ್ರೆ ಲೇಟ್ ಆಗುತ್ತೆ ಸ್ವಲ್ಪ. ಇದು ಫಾಸ್ಟಾಗಿ ಆಗುತ್ತೆ ಕಟ್ ಮಾಡಿಬಿಟ್ಟು ಮಿಕ್ಸಿಲಿ ಪೌಡ್ರ್ ಮಾಡ್ಕೊಳ್ಳೋದ್ರಿಂದ. ಹಂಗಾಗಿ ಇಲ್ಲಿ ಮಾಡ್ತಾ ಇದ್ದೀನಿ. ದೇವ್ರಿಗೆ ನೈವೇದ್ಯ ಮಾಡ್ಬೇಕಲ್ವಾ, ಹಂಗಾಗಿ ನಾನಿಲ್ಲಿ ರವೆ ಉಂಡೆ, ಕರ್ಜಿಕಾಯಿ, ಒಬ್ಬಟ್ಟನ್ನ ಮಾಡಿಡೋಣ ಅಂತ ಮಾಡ್ತಾ ಇದ್ದೀನಿ. ಈಗ ಗುರುವಾರ ಸಂಜೆನೆ ಮಾಡಿಟ್ಬಿಟ್ರೆ ಬೆಳಗಿನ ಜಾವ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ. ಆವಾಗಲೇ ಮಾಡಿ ಎಲ್ಲನೂ ಇಡೋಕ್ಕಾಗಲ್ಲ ಅಲ್ವಾ, ಒಂದಿನ ಮುಂಚೆನೇ ಮಾಡ್ಕೋಬೇಕು. ಹಂಗಾಗಿ ಇಲ್ಲಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ನಾನು ಕಟ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಕೊಬ್ಬರಿನ. ಚೆನ್ನಾಗೇ ಆಗುತ್ತೆ, ನಾವು ಹೆಂಗೆ ತುರಿತೀವಲ್ವ ಅದೇ ಥರ ಇನ್ನೂ ಸಣ್ಣದಾಗಿ ಚೆನ್ನಾಗಾಗುತ್ತೆ ಕೊಬ್ಬರಿ ಪುಡಿ. ಈಗ ಕೊಬ್ಬರಿ ಪುಡಿನ ಮಾಡ್ಕೊಂಡಾಯ್ತು. ಇವಾಗ ಇಲ್ಲಿ ನಾನು ಕರ್ಜಿಕಾಯಿಗೆ ಹಿಟ್ಟನ್ನ ಕಲಸಿಡೋಣ ಅಂತ ಹೇಳ್ಬಿಟ್ಟು ಕಲಿಸ್ತಾ ಇದ್ದೀನಿ. ಇಲ್ಲಿ ನಾನು ಚಿರೋಟಿ ರವೆನ ಹಾಕೊಂಡಿದ್ದೀನಿ ಮತ್ತೆ ಮೈದಾ ಹಿಟ್ಟು ಎರಡನ್ನೂ ಸಮ ಪ್ರಮಾಣದಲ್ಲಿ ಹಾಕೊಂಡು ಕಲಿಸ್ತಾ ಇದ್ದೀನಿ. ಚಿರೋಟಿ ರವೆ ಮತ್ತೆ ಮೈದಾ ಹಿಟ್ಟು ಹಾಕಿ ಕಲಸಿದ್ರೆ ಚೆನ್ನಾಗಿ ಬರುತ್ತೆ. ಇದಕ್ಕೊಂದು ಸ್ಪೂನು ಸಕ್ಕರೆ, ಚಿಟಿಕೆಯಷ್ಟು ಉಪ್ಪನ್ನ ಹಾಕೊಂಡು ಕಲಸಿ ಚೆನ್ನಾಗಿ ಮಿದ್ದಿ ಇಟ್ಟಿದ್ದೀನಿ. 2 ಅವರ್ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಹಂಗೆ ಇನ್ನೊಂದು ಸೈಡು ಬೇಳೆ ಬೇಯಿಸ್ಕೊಬಿಡೋಣ ಒಬ್ಬಟ್ಟಿಗೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಕುಕ್ಕರ್ಗೆ. ಕಡಲೆಬೇಳೆ ಹಾಕ್ತಾ ಇರೋದ್ರಿಂದ ಒಂದು ಕೂಗಿಸ್ಕೊಂಡ್ರು ಏನೂ ಪ್ರಾಬ್ಲಮ್ ಇಲ್ಲ. ಹಂಗಾಗಿ ಈಗ ತೊಳೆದು ಕಡಲೆಬೇಳೆನ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಒಂದು ಕೂಗಷ್ಟೇ, ಒಂದು ಕೂಗಲಿಲ್ಲ ಅಂದರೂ ಪರವಾಗಿಲ್ಲ, ಇನ್ನೇನು ಕೂಗುತ್ತೆ ಅನ್ನುವಾಗ ಆಫ್ ಮಾಡಿಕೊಂಡ್ರೆ ಸಾಕು. ಚೆನ್ನಾಗಿ ಕರೆಕ್ಟಾಗಿ ಬೆಂದಿರುತ್ತೆ. ಇಲ್ಲ ಜಾಸ್ತಿ ಕೂಗಿಸ್ಬಿಟ್ರೆ ಅದು ಮೊಸಪಾದರೆ ಚೆನ್ನಾಗಿರಲ್ಲ. ಈಗ ಅದನ್ನ ಬೇಯಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆ ರವೆ ಉಂಡೆಗೆ ರೆಡಿ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ನಾನಿಲ್ಲಿ 2 ಗ್ಲಾಸ್ ಚಿರೋಟಿ ರವೆ, 1 ಕಪ್ಪು ಕೊಬ್ಬರಿ, 1 ಕಪ್ ಸಕ್ಕರೆ ಪೌಡ್ರು ಮತ್ತು ಗೋಡಂಬಿ, ದ್ರಾಕ್ಷಿ, ತುಪ್ಪ, ಏಲಕ್ಕಿ ಪೌಡ್ರನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ರವೆ ಉಂಡೆಗೆ ಏನೇನು ಬೇಕೋ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿ ಇಟ್ಕೊಂಡು ರವೆ ಹುರ್ಕೊಳ್ಳೋಣ. ಫಸ್ಟಿಗೆ ನಾನು ಇಲ್ಲೊಂದು ಬಾಣಲಿ ಎತ್ತಿಟ್ಕೊಂಡಿದ್ದೀನಿ. ಈಗ ಇಲ್ಲಿ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಂಡು ಫಸ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಅದು ಚೆನ್ನಾಗಿ ಹುರ್ಕೊಂಡು ಆಮೇಲೆ ರವೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಫಸ್ಟು ಇದನ್ನೆಲ್ಲ ಹುರ್ಕೊಬಿಡ್ತೀನಿ. ಈಗ ನೋಡಿ ಚೆನ್ನಾಗಿ ಗೋಡಂಬಿ ದ್ರಾಕ್ಷಿನೆಲ್ಲ ಹುರ್ಕೊಂಡು ಎತ್ತಿ ಇಟ್ಕೊಂಡೆ. ಈಗ ಇದೇ ತುಪ್ಪಕ್ಕೆ 2 ಗ್ಲಾಸ್ ಏನು ಚಿರೋಟಿ ರವೆ ಎತ್ತಿಟ್ಟಿದ್ನಲ್ಲ ಅದನ್ನ ಹಾಕಿ ಚೆನ್ನಾಗಿ ಹುರಿತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಗಮ್ ಅನ್ನೋವರೆಗೂ ಹುರ್ಕೋಬೇಕು. ಅದೊಂಥರ ಹೂವು ಥರ ಅರಳುತ್ತೆ ಅದು ರವೆ, ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು. ಆ ಥರ ಆದಮೇಲೆ ನಾನಿಲ್ಲಿ ಏಲಕ್ಕಿ ಪುಡಿ ಮತ್ತು ಕೊಬ್ಬರಿ ಎಲ್ಲ ಬಿಸಿಗೆ ಹಾಕ್ಕೊಂಡು ಹುರಿತಾ ಇದ್ದೀನಿ. ರವೆ ಜೊತೆನೇ ಹಾಕ್ಕೊಂಡು ಹುರ್ಕೋಬೇಕು. ಇಲ್ಲಿ ಸ್ಕಿಪ್ ಆಗಿದೆ ಅನ್ಕೋತೀನಿ, ಏನು ಕೊಬ್ಬರಿ ತುರಿ ಎಲ್ಲ ಹಾಕಿರೋದು. ಈಗ ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ, ಕೊಬ್ಬರಿ ತುರಿನೂ ಈ ರವೆ ಜೊತೆನೇ ಹಾಕಿ ಹುರಿತಾ ಇದ್ದೀನಿ ನಾನು. ರವೆ ಹುರಿದಾದ್ಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನಾನು ಸಕ್ಕರೆ ಪುಡಿನ ಹಾಕ್ಕೊಂಡು ಹುರಿದೆ. ಈಗ ಒಂದು ಅರ್ಧ ಗ್ಲಾಸಷ್ಟು ಹಾಲು ಕಾಯಿಸಿ ಆರಿರೋದು ತಣ್ಣಗಾಗಿರೋ ಹಾಲನ್ನ ಹಾಕ್ಕೊಂಡು ನಾನಿಲ್ಲಿ ಒಂದು ಸ್ವಲ್ಪ ಬಾಡಿಸ್ಕೊಂಡು ಇವಾಗ ಉಂಡೆನ ಕಟ್ಕೊಂಡಿದ್ದೀನಿ, ರವೆ ಉಂಡೆನ. ಈಗ ರವೆ ಉಂಡೆ ಎಲ್ಲ ರೆಡಿ ಆಯಿತು. ನಾನಿಲ್ಲಿ ಬೇಳೆಗೆ ಬೇಯಕ್ಕಿಟ್ಟಿದ್ನಲ್ಲ ಅದು ಬೆಂದಿದೆ ನೋಡಿ. ಬೆಂದಿರೋದನ್ನ ಹಿಂಗೆ ಸೋರಾಕೋದ್ರಲ್ಲಿ ಸೋಸ್ಕೊಂಡಿದ್ದೀನಿ, ನೀರು ಬೇರೆ ಬೇಳೆ ಬೇರೆ ಮಾಡಿಕೊಂಡು. ಇವಾಗ ಅದನ್ನು ಚೆನ್ನಾಗಿ ಬೇಳೆನ ಹುರ್ಕೋಬೇಕು. ಬೆಲ್ಲದಲ್ಲಿ ಕಾಯಿ ಮತ್ತು ಬೆಲ್ಲ, ಏಲಕ್ಕಿ ಪುಡಿ ಹಾಕಿ ಹುರಿದು ಚೆನ್ನಾಗಿ ಇಟ್ಕೊಂಡ್ರೆ ಆಮೇಲೆ ರುಬ್ಬೋದು ಲೇಟಾಗಿ, ಅದು ಬಿಸಿ ಆಡಬೇಕಲ್ಲ. ಈಗ ಅದನ್ನು ಹುರಿದಿಟ್ಬಿಡೋಣ ಅಂದ್ಬಿಟ್ಟು ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಒಂದು ಬಾಣಲಿಗೆ ಬೆಲ್ಲದ ಪೌಡ್ರ್ ಹಾಕ್ಕೊಂಡಿದ್ದೀನಿ ನಾನು.
ಬೆಲ್ಲದ ಪೌಡ್ರ್ ಹಾಕ್ಕೊಂಡು ಅದು ಮೆಲ್ಟ್ ಆಗುತ್ತೆ ಬಿಸಿಗೆ. ಆಗ ಕಾಯಿ ಹಾಕ್ಕೊಂಡು ಚೆನ್ನಾಗಿ ಏಲಕ್ಕಿ ಪುಡಿ ಹಾಕ್ಕೊಂಡು ಫಸ್ಟು ಕಾಯಿ ಮತ್ತು ಏಲಕ್ಕಿ ಪುಡಿನ ಒಂದು 10 ನಿಮಿಷ ಚೆನ್ನಾಗಿ ಆ ಬೆಲ್ಲದ ಪಾಕದಲ್ಲಿ ಬೇಯಿಸ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ಬೆಂದಾದ್ಮೇಲೆ ಇವಾಗ ಏನು ಕಡಲೆಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಅದನ್ನು ಒಂದು 5 ನಿಮಿಷ ಹುರಿದಿಟ್ಕೊಂಡ್ರೆ ಆಯಿತು. ಇವಾಗ ಹುರಿದಿಟ್ಕೊಂಡೆ. ಈಗ ಇಲ್ಲಿ ನಾನು ಎಳ್ಳನ್ನ ಹುರ್ಕೋತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ಚಿರೋಟಿ ಅಂತೀನಿ, ಕರ್ಜಿಕಾಯಿಗೆ. ಆಮೇಲೆ ಹುರ್ಗಡ್ಲೆ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಕೊಬ್ಬರಿ ತುರಿನು, ಎಳ್ಳು ಮತ್ತು ಹುರ್ಗಡ್ಲೆ ಪುಡಿ ಮಾಡಿರೋದು ಕೊಬ್ಬರಿ ತುರಿ. ಈಗ ಬೆಲ್ಲದ ಪೌಡ್ರ್ ಇತ್ತು ಅದನ್ನು ಹಾಕ್ಕೊಂಡಿದ್ದೀನಿ. ಅದು ಆಮೇಲೆ ಏಲಕ್ಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಚಿರೋಟಿಗೆ ಒಳಗಡೆ ಹಾಕೋಂಥ ಹೂರ್ಣ ಏನಿದೆ ಅದೂ ರೆಡಿ ಆಯಿತು. ಇವಾಗ ಚಿರೋಟಿನ ಸುಟ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಈಗ ನಾನು ಫಸ್ಟೇ ಕಲಸಿಟ್ಟಿದ್ನಲ್ಲ ಮೈದಾ ಹಿಟ್ಟು, ಚಿರೋಟಿ ಹಿಟ್ಟು ಹಾಕಿ ಅದು ಈಗ ಅದನ್ನು ಒತ್ಕೊಂಡು ಎಲ್ಲ ಫಸ್ಟು ಒಳಗಡೆ ಹಾಕಿ ಫಿಲ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಕರ್ಜಿಕಾಯ್ದು. ಆಮೇಲೆ ಸುಟ್ಕೊಳ್ಳೋಣ ಒಟ್ಟಿಗೆ ಅಂತ ಹೇಳಿ. ಈ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇನೆ ಹಿಂಗೇನೆ, ಎಷ್ಟೊಂದು ಕೆಲಸ ಇರುತ್ತೆ. ಈಗ ತಿಂಡಿಗಳೆಲ್ಲ ಮಾಡಿ ಮುಗಿಸ್ಕೊಬಿಟ್ರೆ ಸಾಕು ಅನ್ಸ್ಬಿಟ್ಟೈತೆ. ಈಗ ನೆಕ್ಸ್ಟ್ ತಿಂಡಿ ಎಲ್ಲ ಆದ್ಮೇಲೆ ದೇವ್ರದ್ದು ಡೆಕೋರೇಷನ್ ಶುರು ಮಾಡಬೇಕು. ಈಗ ಇದೊಂದು ಎಲ್ಲ ಸ್ವಲ್ಪ ಸ್ವಲ್ಪ ಮಾಡ್ಕೋತೀನಿ. ರವೆ ಉಂಡೆ ಇದೆಲ್ಲ ಒಂದು 10 ಮಾಡ್ಕೋತೀನಿ ಅಷ್ಟೇನೆ, ಜಾಸ್ತಿ ಮಾಡೋದಿಲ್ಲ ತಿಂಡಿಗಳನ್ನ. ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಸುಟ್ಕೊಳ್ಳೋದು. ಈಗ ಒಂದ್ಸರಿ ರೆಡಿ ಮಾಡಿ ಇಟ್ಕೊಬಿಟ್ರೆ ಒಂದು 10. ಈಗ ಎಣ್ಣೆ ಕಾದಿದೆ, ಅದಕ್ಕೆ ಹಾಕೊಂಡು ಬೇಯಿಸ್ಕೊಳ್ಳೋದು ಅಷ್ಟೇನೆ. ಇದು ತಯಾರಿ ಅಷ್ಟೇ. ಇನ್ನು ಡೆಕೋರೇಷನ್ನು ಮತ್ತೆ ಸೀರೆ ಉಡ್ಸೋದು ಅದೆಲ್ಲ ಬೇರೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಈಗ ಹಬ್ಬಕ್ಕೆ ಫಸ್ಟ್ ಏನೆಲ್ಲ ತಯಾರಿ ಮಾಡಬೇಕೋ ಅದನ್ನ ಮಾತ್ರ ಈ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ.